ಅಲ್ಲ ನಮ್ಮ ಅತ್ತೆ ಇಲ್ಲೇ ನಮ್ಮೂರಾಗೆ ಇರೋ ತರಕಾರಿ ಅಂಗಡಿಗೆ ಹೋಗಿ ತರಕಾರಿ ತರೋಕ್ಕೆ ಈಟತ್ ಬೇಕಾ? ಅಯ್ಯೋ ಯೋಟತ್ತು ಅಡುಗೆ ಮಾಡಿ ಜಲ್ದಿ ಉಂಬನ ಅಂತಂದ್ರೆ ನಾನು ತರಕಾರಿ ತತ್ತೀನಿ ಅಂತ ಹೋಗಿದ್ದು ನಮ್ಮ ಅತ್ತೆ ಬರಲೇ ಇಲ್ವಲ್ಲ. ನಾನೇ ಹುಡುಕೊಂಡು ಹೋಗ್ಬೇಕು, ಎಲ್ಕನ ಹೋದ್ರೆ ಜಲ್ದಿ ಬರಲ್ಲ. ಅಲ್ಲಿ ಬರೋಳು ಗಂಗೆ ಆಗ್ಯವಳೆ ಸಾಕಮ್ಮನ ಸೊಸೆ ಎಂದು ಮಾತಾಡ್ಸೇ ಇರಲಿಲ್ಲ ನಾನು ಅವಳ. ಇರು ಮಾತಾಡ್ಸಾನ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅಂತ ಕೇಳೋಣ. ಗಂಗಿ ಗಂಗಿ ಎಲ್ಲಿಗೆ ಹೋಗ್ತೀಯೇ? ಎಲ್ಲೂ ಇಲ್ಲ ಗುಲಾಬಿ, ನಾನು ಇಲ್ಲೇ ತರಕಾರಿ ಅಂಗಡಿ ತಕ್ಕೆ ನಮ್ಮ ಅತ್ತೆ ಓದ್ತು ತರಕಾರಿ ತತ್ತೀನಿ ಅಂತಾನೆ. ಅದೇ ಅಲ್ಲಿ ಕಳಿಸಿ ಅಲ್ಲಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಆತೇನಮ್ಮ, ಇನ್ನೂ ಬರಲಿಲ್ಲ. ಅಕ್ಕಿ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ನೀನು ಎಲ್ಲಿಗೆ ಹೋಗಿದ್ದೆ? ನಾನು ತರಕಾರಿ ತರಕ್ಕೆ ಹೋಗಿದ್ದಮ್ಮ. ತರಕಾರಿ ಬೇಕಾಗಿತ್ತು, ಅದಕ್ಕೆ ಅಮ್ಮವರು ದುಡ್ಡು ಕೊಟ್ಟು ತರಕಾರಿ ತರೋಗು ಕುಲೇರು ಬೇರೆ ಬರ್ತಾರೆ, ಅವ್ರಿಗೂ ಎಲ್ಲನ ಸರಬರಾಜು ಮಾಡಕ್ಕೆ ತರಕಾರಿ ಯಾತು ಇಲ್ಲ ಅಂತೇಳಿ ಕಳಿಸಿದ್ರು. ತಗೊಂಡು ಹೋಗ್ತಾ ಇದ್ದೀನಮ್ಮ. ಆ ತರಕಾರಿ ಅಂಗಡಿ ತಗೆ ನಿಮ್ಮ ಅತ್ತೆ ಬಂದಿದ್ದು ಕಾಣಲೇ ಇಲ್ಲಮ್ಮ. ಕಾಣಲಿಲ್ಲ? ಮತ್ತು ನಮ್ಮ ಅತ್ತೆಯಲ್ಲಿ ಗೊತ್ತು ತರಕಾರಿ ತಗೊಂಬತ್ತೀನಿ ಅಂತಾನೆ. ಅಲ್ಲ ಸಾರು ಮಾಡಬೇಕು ಕೊಡತ್ತೆ ದುಡ್ಡ ಅಂತ ಹೇಳಿ ನಮ್ಮ ಮಾಮ ಕೊಟ್ಟಿತ್ತು. ಅದಕ್ಕೆ ಅದನ್ನು ಕೊಡು ನಾನೇ ತೊತ್ತೀನಿ ಅಂದರೆ ಇಲ್ಲ ನಾನೇ ಹೋಗಿ ತೊತ್ತೀನಿ ಅಂತ ಹೇಳಿ ಬಂದಿದ್ದು. ಎತ್ಲ ಗೊತ್ತು ಮತ್ತೆ ತರಕಾರಿ ತರೋದು ಬಿಟ್ಟು ಹೋಗತ್ತೆ. ಈಗ ಎಲ್ಲಿಗಂತ ಹುಡ್ಕೊಂಡು ಹೋಗೋಣಪ್ಪ. ನಮ್ಮ ಅಯ್ಯಪ್ಪ ಬೇರೆನೇ ಉಂಡಿಲ್ಲ, ಗೊಜ್ಜಿಸಿದ್ದೀನಿ ಉಣ್ಣು ಅಂತಂದರೆ ಉಂಬಕ್ಕಾಗಲ್ಲ. ಅದ್ರಾಗೆ ತರಕಾರಿ ತಂದು ಏನೋ ಸಾರು ಮಾಡು ಅಂಬತ್ತಿ. ಈಗ ನಮ್ಮ ಅತ್ತೆ ಎಲ್ಲಿ ಗೊತ್ತು ಅಂಬನ ಎಲ್ಲಿ ಗೊತ್ತಮ್ಮ. ಒಟ್ಟಿನಲ್ಲಿ ನಾನು ಅವಾಗಿಂದ ನೋಡಿದೆ, ಅಲ್ಲೇ ಇದ್ದೆ. ಆದರೆ ನಿಮ್ಮ ಅತ್ತೆ ಬಂದಿದ್ದು ಕಾಣಲಿಲ್ಲಮ್ಮ. ನೀನು ಒಂದ್ಸಲಿ ಅದಲ್ಲಿ ಹೋಗಿ ವಿಚಾರಿಸು. ನಾನು ಹೋಗೋದಕ್ಕೂ ಮುಂಚೆಲೇನೆ ಏನಾದರೂ ತರಕಾರಿ ತಗೊಂಡು ಎಲ್ಲನ ಯಾರ ಮಂತಾಗನ ಕುಕ್ಕಣಿತೋ ಏನೋ ಹೋಗಿ ವಿಚಾರಿಸಿ ನೋಡೋದಲ್ಲಿ. ಸರಿ ಆಯ್ತಮ್ಮ, ನಾನು ಹೋಗಿ ಅದಲ್ಲಿ ಕೇಳ್ತೀನಿ ಅಣ್ಣನ ನಮ್ಮ ಅತ್ತೆ ನಾನು ಬಂದಿತ್ತೇನೋ ಅಂತಾನೆ. ತರಕಾರಿ ನೀವು ಸ್ಯಾನಿ ತಗೊಂಡೋಗ್ತೀರಲ್ವೇ? ನಿಮ್ಮ ಮನೆಗೆ ಸ್ಯಾನಿ ಬೇಕು. ಕಣೆ ಗಂಗಿ, ಸಾವುಕಾರರ ಮನೆಗೆ ಅವ್ರ ಮನೆಗೆ ಮಸ್ತಾಗಿದ್ದಾರೆ. ಸಾವುಕಾರರು, ಕಾಳಮ್ಮರು, ಪೊದ್ದು, ಆಮೇಲೆ ತಿಮ್ಮಜ್ಜಿ, ಇನ್ಯಾರನ್ನ ಬಂದರೆ ಅವರು ತಿಪ್ಪೆ, ಆಮೇಲೆ ಹೊಲ್ದಾಗೆ ಕೂಲಿ ಆಳುಗಳು ಬೇರೆ ಬರ್ತಾರೆ, ಅವ್ರಿಗೆ ಬೇರೆ ಬುತ್ತಿ ತಗೊಂಡೋಗ್ಬೇಕು. ಅದಕ್ಕೆ ತರಕಾರಿ ಸ್ಯಾನೆ ಬೇಕು. 3-4 ದಿವಸಕ್ಕೆಲ್ಲ ಖಾಲಿ ಆಗುತ್ತೆ. ನಾನು ಅವಾಗ ಮುಗ್ದಂಗೆ ಹೋಗಿ ತಗೊಂಬತ್ತೀನಿ. ಹೌದೇನು? ಮತ್ತೆ ಅದೇ ಸಾವುಕಾರ ಮಗ ರಾಜಣ್ಣ ಮತ್ತೆ ಮಲ್ಲಿನೂ ಬೇರೆ ಮನೆಯಾಗ ಇದ್ದಾರಲ್ವೇ? ಯಾಕೆ ಗುದ್ದಾಡಿದ್ರ ಅಪ್ಪಯ್ಯಮ್ಮನ ಜೊತೆಗೆ ಅವರು? ಹಿಂಗೆ ಮನೆಯ ಮೇಲೆ ಇಟ್ಟವಲ್ಲೇ ಗಂಗಿ ಗುದ್ದಾಡಿದ್ರು. ಅದಕ್ಕೆ ಕಾಳಮ್ಮರು ಬೈದು ಮನೆ ಬಿಟ್ಟು ಹೋಗ್ರಿ ಅಂತೇಳಿ ಅವರೇ ಕಳಿಸಿದ್ರು. ಇವರೇನು ಅವರಾಗಿ ಅವ್ರ ಮನೆ ಬಿಟ್ಟು ಬಂದಿಲ್ಲ. ಸರಿ ಬಿಡಮ್ಮ, ನಮ್ಗೆ ಯಾಕೆ ಬೇಕು ದೊಡ್ಡವ್ರ ಮನೆ ಸುದ್ದಿ. ನಾನು ಹೋಗಿ ಅಲ್ಲಿ ನೋಡ್ತೀನಿ. ಸರಿ ಹೋಗು ನೋಡ್ಕೊಂಡು ಎಲ್ಲ ನಿಮ್ಮ ಅತ್ತೆಲ್ಲ ಯಾರ ಮಂತಾನ ಕುಕ್ಕಂಡೋಳ ನೋಡಿ ಹೋಗಿ ತರಕಾರಿ ತಗೊಂಡೋಗಿ ಜಲ್ದು ಸಾರು ಮಾಡಿ ಇಕ್ಕು. ಆಮೇಲೆ ನಿನ್ನ ಗಂಡ ಸಾರು ಮಾಡಿಲ್ಲ ಅಂತಾನೆ ನೀನು ಬೈದಾನ. ಸರಿ ನಾನು ಬರ್ತೀನಿ. ಅಲ್ಲ ನಮ್ಮ ಅತ್ತೆ ತರಕಾರಿ ಅಂಗಡಿ ತಕ್ಕ ಹೋಗಿಲ್ಲ ಅಂತಂದ್ರೆ ಇನ್ನೆಲ್ಲಿ ಗೊತ್ತು ತರಕಾರಿ ತರಕ್ಕೆ? ನಮ್ಮೂರಾಗಿರೋದು ಅದೇ ಒಂದೇ ಅಂಗಡಿ ತರಕಾರಿದು. ಅಯ್ಯೋ ರಾಮ, ಎಲ್ಲಿಗಂತ ಹುಡುಕೊಂಡು ಹೋಗೋಣಪ್ಪ ಇವಾಗ. ಬರಮ್ಮ ಬಾ, ಏನು ಬೇಕು? ಆಲೂಗೆಡ್ಡೆ, ಟೊಮೆಟೊ ಹಣ್ಣು, ಈರುಳ್ಳಿ, ಹಸಿರುಕಾಯಿ, ಬದನೆಕಾಯಿ, ಏನು ಬೇಕಮ್ಮ? ಕ್ಯಾರೆಟು, ಬೀಟ್ರೋಟು. ನನಗೆ ಏನು ತರಕಾರಿ ಬೇಡ, ನಂತಾಗೆ ದುಡ್ಡಿಲ್ಲ. ಆದರೆ ನಮ್ಮ ಅತ್ತೆ ತರಕಾರಿ ತಗೊಂಬತ್ತೀನಿ ಅಂತೇಳಿ ಬಂತು ಇಲ್ಲಿಗೇನೆ. ತರಕಾರಿ ತಗೊಂಬರೋಗು ಅಂತೇಳಿ ನಾನು ಕಳಿಸ್ದೆ. ಸಾರಿರಲಿಲ್ಲ, ಸಾರಿಗೂ ತರಕಾರಿ ಇರ್ಲಿಕ್ಕೆ ನಾನು ಗೊಜ್ಜಿಸಿದ್ದೆ. ಅದಕ್ಕೆ ನಮ್ಮ ಅತ್ತೆನೂ ನನ್ನ ಗಂಡನೂ ಗೊಜ್ಜಾಗೆ ಉಂಬಕ್ಕಾಗಲ್ಲ ತರಕಾರಿ ತತ್ತೀನಿ ಅಂತೇಳಿ ನಮ್ಮ ಅತ್ತೆ ಬಂತು. ಅದಕ್ಕೆ ಇಲ್ಲಿಗೆ ಬಂತಾ ಇಲ್ವ ಅಂತೇಳಿ ಕೇಳೋಣ ಅಂತ ಬಂದು ಈಟತ್ತಾದ್ರೂ ಬರಲಿಲ್ಲ. ಅಲ್ಲಿ ಒಂದು ಗಂಟೆ ಆಯ್ತು ನಾನು ತರಕಾರಿ ತರೋಗು ಅಂತೇಳಿ ನಮ್ಮ ಅತ್ತೆನ ಕಳಿಸಿ. ಅದಕ್ಕೆ ಬಂದಿತ್ತು ನಮ್ಮ ಅತ್ತೆ ನಾನು ತರಕಾರಿ ತಾಮಕ್ಕೆ ಇಲ್ಲಿಗೆ. ನಿಮ್ಮ ಅತ್ತೆನಾ? ಇಲ್ಲಮ್ಮ, ಇಲ್ಲಿಗೆ ಬರಲೇ ಇಲ್ಲ ಮಿತ್ಲಾಗೆ. ಯಾರು ಬಂದು ತಗೊಂಡೋದ್ರು ಸಾವುಕಾರ ಮನೆಗೆ. ಆ ಗುಲಾಬಿ ಬಂದು ತಗೊಂಡೋದ್ಲು. ಹಂಗೆ ಆ ಗುಂಡಜ್ಜಿ ಆ ಹುಡುಗನ ಕಳಿಸಿತ್ತು. ಆ ಹುಡುಗ ತಗೊಂಡೋದ ಮಸ್ತಾಗೆಲ್ಲ ತಗೊಂಡೋದ್ರಮ್ಮ ಬೇಕಾದ ಎಲ್ಲನ. ಆದರೆ ನಿಮ್ಮ ಅತ್ತೆ ಬಂದಿದ್ದು ಕಾಣಲಿಲ್ಲಮ್ಮ. ಬಂದಿದ್ರೆ ನನಗೆ ಗೊತ್ತಾಗ್ತಿತ್ತಲ್ಲ, ಬರಲಿಲ್ಲ ಈ ಕಡೆಗೆ. ಎಲ್ಲಿ ಗೊತ್ತೋ ಏನೋ ಈ ಊರಾಗೆ. ಇಲ್ಲಿ ಬಿಟ್ಟರೆ ಇನ್ನೆಲ್ಲೂ ತರಕಾರಿ ಎಲ್ಲೂ ಇಕ್ಕೊಂಡಿಲ್ಲ ಕಣಮ್ಮ. ನೋಡಿ ಎಲ್ಲಿ ಗೊತ್ತು ಅಂತಾನೆ. ಇದೇನಪ್ಪ ಇದು? ನಮ್ಮ ಅತ್ತೆ ಇಲ್ಲಿಗೂ ಬಂದಿಲ್ವಂತೆ. ಅಯ್ಯೋ, ತರಕಾರಿ ತತ್ತೀನಿ ಅಂತ ಬಂದಿದ್ದು ಎಲ್ಲಿ ಗೊತ್ತಪ್ಪ? ನಾನು ಜಲ್ ಸಾರು ಮಾಡಿ ಉಂಡು ಕೂಲಿ ಹೋಗೋಣ ಅಂತಂದರೆ ಎಲ್ಲಿಗೆ ಹೋಗ್ಕೊಂಟೋ ಏನೋ ನಮ್ಮ ಅತ್ತೆ. ಅಯ್ಯೋ, ಈಗ ಎಲ್ಲಿಗೆ ಅಂತ ಹುಡುಕೊಂಡು ಹೋಗೋದು? ನೋಡೋಣ ಇರು, ಮಂತಕ್ಕೆ ಹೋಗೋದಲ್ಲಿ ಮಂತಕ್ಕೆ ನಾನು ಬಂದೈತಿ ಏನೋ. ಏನೇ ಗಂಗಿ, ಎಲ್ಲಿಗೆ ಹೋಗಿದ್ದೆ? ಇಲ್ಲೇ ತರಕಾರಿ ಅಂಗಡಿ ತಕ್ಕ ಹೋಗಿದ್ದೆ ಕಣ್ ಬಗೆಕಾಯ. ನಮ್ಮ ಅತ್ತೆ ತರಕಾರಿ ತತ್ತೀನಿ ಅಂತೇಳಿ ಹೋತು. ಸಾರಿಗೆ ಆಗ್ತಿರ್ಲಿಲ್ಲ, ತರಕಾರಿ ತತ್ತೀನಿ ಅಂತಂತು. ಹಂಗೂ ನಾನೇ ತತ್ತೀನಿ ದುಡ್ಡು ಕೊಡು ಅಂತಂದರೆ ಕೊಡಲಿಲ್ಲ. ನಮ್ಮ ಮಾಮ ಕೊಟ್ಟಾಗಿದ್ದು ದುಡ್ಡು, ಆ ದುಡ್ಡು ಕೊಡು ಅಂತಂದರೆ ಕೊಡಲಿಲ್ಲ. ನಾನೇ ತೊತ್ತೀನಿ ಅಂತ ಬಂತು. ಇಲ್ಲಿ ನೋಡಿರಿ ಆತಂತಕ್ಕೆ ಹೋಗಿ ಇಲ್ವಂತ ತರಕಾರಿ ತರಕ್ಕೆ. ಅದಕ್ಕೆ ಎಲ್ಲಿ ಹೋತು ಅಂತ ಯೋಚನೆ ಮಾಡ್ಕೊಂಡು ಹೋಗ್ತಿದ್ದೆ. ಮಂತಕ್ಕೆ ನಾನು ಹೋಗೈತೇನೋ ಇನ್ನೆಲ್ಗಾದ್ರೂ ಹೋಗಿ ತೊಂದೈತಾ ಬೇರೆಯವ್ರಿಗೆ ಎಲ್ಲ ನಾನು ಅಂತೇಳಿ ನೋಡೋಣ ಮಂತಕ್ಕೆ ಬಂದೈತೇನೋ ಅಂತೇಳಿ ವಾಪಸ್ ಹೋಗ್ತಾ ಇದ್ದೀನಿ ಮಂತಕ್ಕೆ. ನೀನು ಎಲ್ಲಿಗೆ ಹೋಗ್ತೀಯಕ್ಕ? ಇನ್ನೆಲ್ಲಿ ತೊತ್ತಾಳೆ ನಿಮ್ಮ ಅತ್ತೆ ತರಕಾರಿನ? ಆ ಅಂಗಡಿ ಬಿಟ್ರೆ ಇನ್ನೆಲ್ಲೂ ಇಲ್ಲ ತರಕಾರಿ ಅಂಗಡಿ ನಮ್ಮೂರಾಗ, ಅದೊಂದೇ ಇರೋದು. ನೋಡೋಣ ನಿಮ್ಮ ಅತ್ತೆ ಎಲ್ಗೋ ಕುಕ್ಕಂಡೇಳೋ ಏನೋ ಮಂತಕ್ಕೆ ಹೋಗ್ಯವಳೇನೋ ನೋಡೋಕೆ ಹೋಗಿ. ಸರಿ ಕಣಕ್ಕ, ಉಂಡೆ ಅಲ್ಲೇನೆ ಕೂಲಿ ಹೋಗ್ತಿ ಇವತ್ತು ಯಾರ್ಗನ?
ಹ್ಞೂ ಹೋಗ್ಬೇಕಣಿ, ನಾನು ಅಲ್ಲಿ ಹೊರ್ಗಡೆಗೆ ಹೋಗಿದ್ದೆ, ಅದಕ್ಕೆ ಮಂತಕ್ಕೆ ಹೋಗಿ ಒಂದಿಟ್ಟು ಉಂಡು ಹೋಗ್ಬೇಕು. ನೀನು ಬರಲ್ಲಿ ಇನ್ನು ಯಾವಾಗ ಬತ್ತಿ? ಸಾರೇ ಮಾಡಿಲ್ಲ ಅಂತೀಯ? ಹೋಗಿ ಜಲ್ದು ಸಾರು ಮಾಡ್ಕೊಂಡು ಉಂಡು ಬಾ. ತಿರ್ಗಾ ತಡವಾಗ ಬಂದ್ರೆ ಬೈತಾರೆ ಅಲ್ಲಿ ಹೊಲ್ದಾರು. ಹ್ಞೂ ನಾನು ಅದಕ್ಕೇನಿ ನಮ್ಮ ಅತ್ತೆ ಬರ್ಲಿಲ್ವಲ್ಲ ಸಾರು ಮಾಡೋಣ ಅಂತೇಳಿ ನಾನೇ ಅದಕ್ಕೆ ಹುಡುಕೆ ಬಂದಿದ್ದು. ತಿರ್ಗಿ ತಡವಾಗುತ್ತೆ ಸಾರು ಮಾಡೋದು ಅಂತಾನೆ. ಇಲ್ಲಿ ನೋಡಿ ನಮ್ಮ ಅತ್ತೇನೆ ಬಂದಿಲ್ಲ. ಅಯ್ಯೋ ಎಲ್ಲಿ ಗೊತ್ತೋ ಏನೋ, ಹೋಗತ್ತ ಹೋಗ್ತೀನಿ ಕಣಕ್ಕ. ಹ್ಞೂ ಸರಿ ಹೋಗಮ್ಮ, ಜಲ್ದಿ ಹೋಗಿ ಮತ್ತೆ ಎಲ್ಲಿ ಹೋಗಿ ನೋಡ್ಕೊಂಡು ಯಾಕನ ಒಂದಿಷ್ಟು ಸಾರು ಮಾಡ್ಕೊಂಡು ಉಂಡು ಬಾ ಜಲ್ದು. ಅವಳು ಎಲ್ಗೋ ಕುಕ್ಕಂಡೆ ಅವಳಿಗೆ ಏನೋ ಅವಳು ನೋಡ್ಕೊಂಡು ಹುಡ್ಕಾಡ್ಕೊಂಡು ಕುಕ್ಕಬೇಡ. ಏ ಗಂಗಿ ಗಂಗಿ, ತರಕಾರಿ ಇಲ್ಲ ಅಂತಿದ್ದಲ್ಲಿ ಬಾ, ಒಂದು ಚೀಲ ತುಂಬ ನಾ ತಂದಿದ್ದೀನಿ ತರಕಾರಿನ. ಅದೇಷ್ಟು ತರಕಾರಿ ಸಾರು ಮಾಡ್ತೀಯ ಮಾಡು. ಬಾರಿ ಜಲ್ದು. ಒಳಗೆ ಸೇರ್ಕೊಂಡು ಏನು ಮಾಡ್ತಾ ಇದ್ದಾಳೆ ಇವಳು? ಒಳಗೆ ಸೇರ್ಕೊಂಡ್ರೆ ಹೊರಗೆ ಯಾರನ್ನ ಕರೆದ್ರೂ ಕೇಳಿಸಲ್ಲ. ಕಿವುಡಜ್ಜಿ ಇದ್ದಂಗೆ ಇವಳು ಒಂಥರನ. ಜಲ್ ಕೇಳಿಸೋದೇ ಇಲ್ಲ ಕಿವೆ ಕರೆದ್ರಿ. ಗಂಗಿ, ಹೇ ಗಂಗಿ. ಅಯ್ಯೋ ರಾಮ, ಇವತ್ತು ಯಾತ ಚೀಲ ಒತ್ಕೊಂಬಂದಿರಂಗೈತಿ ತಲೆ ಮೇಕೆ. ಎಲ್ಲಿಗೆ ಒತ್ಗೀತಪ್ಪ? ಯಾತಂತಪ್ಪ ತರಕಾರಿ ತರಗು ಅಂತ ಹೇಳಿರಿ, ಯಾತ ಚೀಲ ತುಂಬ ಒತ್ಕೊಂಬಂದೈತಿ? ಯಾತ್ ತಂದಿರ್ಬೋದು ಇರು ಕೇಳೋಣ. ಅತ್ತೆ ಯಾತದು ಸೀಲ್ದಾಗ ಹಂಗೆ ಒತ್ಕೊಂಬಂದಿದ್ಯಾ? ಅಲ್ಲ ತರಕಾರಿ ತರಗು ಅಂತ ಹೇಳಿ ನಾನು ಹೇಳಿರೆ ನೀನು ಯಾತ ಸೀಲ ಒತ್ಕೊಂಬಂದಿದ್ಯಾ? ನೀನು ಎಲ್ಲಿಗೆ ಹೋಗಿದ್ದೆ? ಇರು ಇದನ್ನ ಸೀಲನ ಕೆಳಗೆ ಕೇಳಿಸ್ತೀನಿ. ಏನದು ಸೀಲ? ತರಕಾರಿಯಲ್ಲಿ? ಅಯ್ಯೋ ಈ ಸೀಲ್ದಾಗಿರೋದು ಇನ್ನೇನು ಅಂದ್ಕೊಂಡೆ ತರಕಾರಿನೇ ಮತ್ತೀಗ. ಬದನೆಕಾಯಿ, ಟಮಾಟೆ ಹಣ್ಣು, ಹಸಿರುಗಾಯಿ ಎಲ್ಲ ಇದ್ದಾವೆ. ಈರುಳ್ಳಿ ಎಲ್ಲ ಇದ್ದಾವೆ. ಇದ್ರಾಗೇನಿ ತಗೊಂಡೋಗಿ ಸಾರು ಮಾಡೋಕೆ ಹೋಗಿ. ಅಲ್ಲ ತರಕಾರಿ ಅಂಗಡಿಗೂ ಹೋಗಿಲ್ಲ, ಈಟನ್ ತರಕಾರಿ ಎಲ್ಲಿ ತಂತಪ್ಪ ನಮ್ಮ ಅತ್ತೆ? ಸೀಲು ತುಂಬನ. ಏನು ಯೋಚನೆ ಮಾಡ್ತೀಯಾ? ತಗೊಂಡೋಗಿ ಜಲ್ದ್ ಒಳಕ್ಕೆ. ಅಲ್ಲ ಕಣತೆ, ಈ ಚೀಲ್ದಾಗಿರೋದು ನಿಜವಾಗ್ಲೂ ತರಕಾರಿನೇನ? ಯಾಕೆ ತರಕಾರಿನೇ ಮತ್ತೀಗ ಇನ್ನೆತ್ತರ ನಾನು? ಅಷ್ಟು ಅನುಮಾನ ಇದ್ರೆ ಚೀಲ ಬಿಚ್ಚಿ ಚೀಲ ಸುರಿದು ನೋಡು ತರಕಾರಿ ತಂದಿನ ಯಾಕೆ ತಂದಿನ ಅಂತ ನಿನಗೆ ಗೊತ್ತಾಗುತ್ತೆ. ಅಲ್ಲ ಅನುಮಾನ ಏನೂ ಇಲ್ಲ, ಆದರೆ ಆ ತರಕಾರಿ ಅಂಗಡಿ ತಕ್ಕ ಹೋಗಿದ್ದೆ ನಾನು. ನಿನ್ನ ಹುಡಿಕೊಂಡು ತರಕಾರಿ ತರಕ್ಕೆ ಹೋದಾಗ ಜಲ್ದಿ ಬರ್ಲಿಲ್ವಲ್ಲ ಅದಕ್ಕೆ. ತಾತ್ ನೋಡಿದ್ರೆ ಇಲ್ಲಿ ಬರಲೇ ಇಲ್ಲ ನಿಮ್ಮ ಅತ್ತೆ ಅಂತೂ. ಅದಕ್ಕೆ ಇನ್ನೆಲ್ಲಿಂದ ತಂದೆ ಇದೊಟ್ಟು ತರಕಾರಿನ? ಎಲ್ಲಿಗೆ ಹೋಗಿದ್ದು ನೀನು ತರಕ್ಕೆ? ನಾನು ಎಲ್ಲ ತತ್ತೀನಿ, ಅದನ್ನ ಕಟ್ಕೊಂಡು ನಿನ್ಗೆ ಏನಾಗಬೇಕು? ನಿನಗೆ ತರಕಾರಿ ತಾನೇ ಬೇಕಾಗಿರೋದು. ಸೀಲ್ದಾಗ ಐತೆ ತಗೊಂಡೋಗಿ ಸಾರು ಮಾಡೋ ಮೊದಲು ಹೋಗಿ. ಅದೇ ಎಲ್ಲಿ ತಂದತ್ತೆ? ಈಟೊಂದು ತರಕಾರಿ ತಂದಿದೆಯಲ್ಲ, ಇದಕ್ಕೆಲ್ಲ ದುಡ್ಡು ಯೋಟಾತು ಏನು ಕತೆ? ನಿನಗೇನು ಬೇಕಾಗಿರೋದು? ತರಕಾರಿ ಬೇಕು ಸಾರು ಮಾಡೋಕ್ಕೆ ಅಂದೆ ತಾನೆ, ನಾನು ತಂದಿದ್ದೀನಿ ತಾನೆ. ತಂದ ಮೇಲೆ ಸುಮ್ಮನೆ ಸಾರು ಮಾಡೋದು ಕಲಿಬೇಕು. ನಾನು ಎಲ್ಲಾದರೂ ತೊತ್ತೀನಿ, ಎಷ್ಟಾದರೂ ಕೊಟ್ಟು ತೊತ್ತೀನಿ. ಅದನ್ನ ಕಟ್ಕೊಂಡು ನಿನಗೇನೇ ಆಗಬೇಕು? ಸುಮ್ಮನೆ ತಗೊಂಡು ಹೋಗಿ ಒಳಕ್ಕಿದ್ದಲ್ದು. ಇರಪ್ಪ ಹೆಂಗನಾಗಲಿ, ಇದ್ರಾಗಿರೋದು ತರಕಾರಿನೋ ಅಥವಾ ಯಾತಾದರೂ ಬೇರೆದೈತೋ ನೋಡೋಣ. ಯಾಕೋ ನನಗೂ ಅನುಮಾನ. ಅಯ್ಯೋ ತರಕಾರಿನೇ, ಬದನೆಕಾಯಿ, ಟಮಾಟೆ ಹಣ್ಣು, ಹಸಿರುಗಾಯಿ, ಕೊತ್ತಂಬರಿ ಸೊಪ್ಪು ಐತೆ. ಈ ಕೊತ್ತಂಬರಿ ಸೊಪ್ಪು ಏನಿದು? ಸಿವಡೆ ಕಟ್ಟಿಲ್ಲ ಹಂಗೆ ಇಕ್ಕೇವ್ರಿ. ಎಲ್ಲಿ ತಂತಪ್ಪ ಇದನ್ನೆಲ್ಲನ? ಅಯ್ಯೋ ನನಗೇನಾಗಬೇಕಾಗಿತ್ತು ಬಿಡು, ತಗೊಂಡೋಗಿ ಸಾರು ಮಾಡೋಣ. ನೋಡ್ದ ಅದ್ರಾಗಿರೋದು ಎಲ್ಲ ತರಕಾರಿನೇ. ತಗೊಂಡೋಗು ಸುಮ್ಮನೆ. ಸುಮ್ಮನೆ ಇಲ್ಲದೆ ಇರೋದೆಲ್ಲನ ಅನುಮಾನ ತಲೆಗೆ ಇಕ್ಕೊಂಡು ಅದು ಇದು ಯೋಚನೆ ಮಾಡಕ್ಕೆ ಹೋಗ್ಬೇಡ. ಕೂಲಿ ಹೋಗೋಕ್ಕೆ ಟೈಮ್ ಆಗುತ್ತೆ. ಆಮೇಲೆ ನನ್ನ ಮಗ ಬಂದರೆ ಬೈತಾನೆ, ಇನ್ನೂ ಸಾರು ಮಾಡಿಲ್ವೇ ಅಂತಾನೆ. ಹೋಗು ಜಲ್ದಿ ಮಾಡೋಗಿ ಹೋಗಿ. ಸರಿ ಅತ್ತೆ, ಜಲ್ದಿ ಮಾಡ್ತೀನಿ ಹೇಳು. ಉಂಡು ಹೋಗೋಣ ಹೊತ್ತು ಮುಂಚೆ ಕೂಲಿನ. ತಿರ್ಗ ಆಮೇಲೆ ತಡವಾದ್ರೆ ಬೈತಾರೆ ಅವರು ಹೊಲ್ದಾರ. ಹೆಂಗೋ ಅತ್ಲಾಗಿ ಒಂದು ಚೀಲ ತುಂಬ ತರಕಾರಿ ತಂದುಬಿಟ್ಟೆ. ಇನ್ನೊಂದು 6-15 ದಿವಸ ತರಕಾರಿ ಅಮ್ಮಂಗೆ ಇರಲ್ಲ. ಸಾಸೆ ದಿನ ಒಳ್ಳೊಳ್ಳೆ ಸಾರು ಮಾಡಿಕ್ಬೇಕು ಇನ್ನು ಮೇಲೆ. ಸಾಕಮ್ಮ ಎಲ್ಲಿಗೆ ಹೋಗಿದ್ದೆ? ಏನೋ ತರಕಾರಿ ತರಕ್ಕಂತ ಹೋದಾಳು, ಅಲ್ಲೆಲ್ಲೂ ಇರ್ಲಿಲ್ವಂತೆ. ತರಕಾರಿ ತರಕ್ಕೂ ಹೋಗಿಲ್ವಂತೆ ಅಲ್ಲಿ ತರಕಾರಿ ಅಂಗಡಿ ತಕ್ಕೆ. ನಿನ್ನ ಸಾಸೆ ಹುಡ್ಕಾಡ್ತಿಲ್ಲಮ್ಮ ನಿನ್ನ. ತರಕಾರಿ ತಂದಿದ್ದು ಆತು, ನನ್ನ ಸೊಸೆನೂ ಸಾರು ಮಾಡ್ತಾ ಇದ್ದಾಳೆ ಅಲ್ಲೇನಿ. ತಗೊಂಡು ಹೋದ್ಲು ತರಕಾರಿನ ಒಳಕ್ಕೆ. ಹೋಗು. ಹೌದಾ, ಎಲ್ಲಿ ತಂದೆ ತರಕಾರಿನ? ಅಯ್ಯೋ ನಮ್ಮೂರಾಗೆ ಇರೋ ಅದೊಂದೇನ ಅಂಗಡಿ ಇರೋದು, ಇನ್ನು ಪಕ್ಕದೂರಾಗಿಲ್ವಿ. ಎಲ್ಲವೋ ತಂದಿದ್ದೀನಿ. ಅವನು ಆ ತಾತ ಜಾಸ್ತಿನ ರೇಟ್ ಜಾಸ್ತಿ ಹೇಳ್ತಾನೆ ತರಕಾರಿ ಎಲ್ಲನ. ಅದಕ್ಕೆ ನಾನು ಬೇರೆ ತಂದಿದ್ದೀನಿ. ಹೋಗು. ಆತು ಬಿಡಮ್ಮ, ಹೋಗ್ತೀನಿ. ಎಲ್ಲಿ ತಂದೆ ಅಂತ ಮಾತ್ರ ಹೇಳ್ತಾ ಇಲ್ಲ, ಎಲ್ಲ ತಂದೆ ಅಂತ ಹೇಳ್ತಾ ಇದ್ಯಾ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.